ಆತ ಹೇಳಿ ಕೇಳಿ ಪೊಲೀಸ್ ಕಾನ್ಸ್ಟೇಬಲ್, ಆದರೆ ಅದೇ ವ್ಯಕ್ತಿ ಸಮಾಜದಲ್ಲಿ ಶಾಂತಿ ಕದಡುವ ಕೃತ್ಯವೆಸಗಿದ್ದಾನೆ. ದೇಶದ್ರೋಹಿ ಚಟುವಟಿಕೆ ನಡೆಸಿ ಪೊಲೀಸರ ಅತಿಥಿಯಾಗಿದ್ದಾನೆ. ಎಲ್ಲಿ ನೋಡಿದರೂ ಬರಹ, ಕಾಂಪೌಂಡ್ ಗೇಟ್ ಗೋಡೆ ಮೇಲೆ ದೇಶದ್ರೋಹಿ ಬರಹಗಳು ರಾರಾಜಿಸುತ್ತಿವೆ. ಪೊಲೀಸಪ್ಪನ ಮನೆ ಮೇಲೆಯೇ ಬರೆದಿರುವ ಬರಹಗಳು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಮನೆಯ ಕಾಂಪೌಂಡ್ ಮೇಲೆ ದೇಶದ್ರೋಹಿ ಬರಹ. ಪೊಲೀಸಪ್ಪನಿಂದಲೇ ಕೃತ್ಯ, ಅರೆಸ್ಟ್ ಮಾಡಿದ ಖಾಕಿ. ಆನೇಕಲ್ ತಾಲೂಕಿನ ಬಂಡಾಪುರದಲ್ಲಿರುವ ಈ ಮನೆ ಇವನದ್ದೇ. ಹೆಸರು ಮುನಿರಾಜು. ವಿಲ್ಸನ್ ಗಾರ್ಡನ್ ಬಾಣಸ್ವಾಡಿ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿದ್ದ. ಕಳೆದ 3 ತಿಂಗಳಿಂದ ಅರೆ ಹುಚ್ಚನಂತಾಗಿದ್ದು ಡ್ಯೂಟಿಗೂ ಹೋಗ್ತಿಲ್ಲ. ಸದಾ ಕುಡಿತಿದ್ದ ಆಸಾಮಿ 3 ತಿಂಗಳ ಹಿಂದೆ ಮನೆ ಮೇಲೆ ಪಾಕಿಸ್ತಾನದ ಬಾವುಟ ಹಾರಿಸಿದ್ದ. ಇದೀಗ ತನ್ನ ಮನೆಯ ಗೋಡೆಗಳ ಮೇಲೆ ದೇಶದ್ರೋಹಿ ತಾಲಿಬಾನ್ ಬರಹಗಳನ್ನ ಬರೆದಿದ್ದಾನೆ. ಮುನಿರಾಜು ಏರಿಯಾದಲ್ಲಿ ಗುಂಡಾ ರೀತಿ ವರ್ತಿಸುತ್ತಿದ್ದಂತೆ, ಲಾಂಗು ಮಚ್ಚು ಹಿಡಿದು ಎಲ್ಲರನ್ನ ಬೆದರಿಸುತ್ತಿದ್ದಂತೆ. ಈಗ ಈ ರೀತಿ ದೇಶದ್ರೋಹಿ ಬರಹ ಬರೆದಿದ್ದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ತಂದೆ ತಾಯಿ ಪತ್ನಿ ಮೇಲೆಯೂ ಹಲ್ಲೆ ಮಾಡಿದ್ದಾನೆ. ಮದುವೆಯಾದ ಬಳಿಕ ತಾನು ತಾಲಿಬಾನ್ಗೆ ಸೇರಿಕೊಂಡಿದ್ದಾಗಿ ಹೇಳ್ತಿದ್ದ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ. ಬಾಬು ಅಂತ ಬರ್ಕೊಂತಾನೆ, ತಿರ್ಗಿ ದೇಶಕ್ಕಿಷ್ಟ ಅಂತ ಬರ್ತಾನೆ. ಯಾವಾಗ ನಾವು ಏನಂತ ಬರೀತಾ ಇರ್ತಾರೆ. ನಾನು ಅವ್ರು ಸೇರ್ಕೊಂಡಿದ್ದೀನಿ. ಯಾವ್ದಕ್ಕೆ ಸೇರ್ಕೊಂಡಿದಾರಂತೆ? ತಾಲಿಬಾನ್ ಸೇರ್ಕೊಂಡಿದ್ದೀನಿ. ಸದ್ಯ ಸೂರ್ಯನಗರ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಆರೋಪಿ ಮುನಿರಾಜುನನ್ನ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ತಾನು ದರ್ಗಾವೊಂದರಲ್ಲಿ ಹರಕೆ ಹೊತ್ತ ಬಳಿಕ ಸರ್ಕಾರಿ ಕೆಲಸ ಸಿಕ್ತು, ಹೀಗಾಗಿ ಇಂತಹ ಕೃತ್ಯ ಎಸಗಿದ್ದಾಗಿ ಹೇಳಿಕೊಂಡಿದ್ದಾನೆ. ಪೊಲೀಸರು ಹೆಚ್ಚಿನ ವಿಚಾರಣೆ ಮುಂದುವರಿಸಿದ್ದಾರೆ. ರಾಮು, TV9 ಆನೇಕಲ್.